ಪಾರದರ್ಶಕತೆ ಮತ್ತೆ ಯೋಜನೆ ತಂದ್ರೆ ಉದ್ದೇಶ ಅಲ್ಲ ಸರ್, ಹಳ್ಳಿಗಳಲ್ಲಿ ಅದೇ ಸರ್. ಅವ್ರು ಕೊಡ್ತಕ್ಕಂಥ ಯೋಜನೆ 2014 191 ರೂಪಾಯಿ ಕೂಲಿ ಇತ್ತು ಸರ್. ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 191 ರೂಪಾಯಿ ಈ ನರೇಗಾ ಕೂಲಿ. ನಿಮ್ಮ ಸರ್ಕಾರ ಬಂದ ಮೇಲೆ 370 ಆಗಿದೆ ಸರ್. 370 ಆಗಿದೆ. ಹಾಂ ಸರ್, ಸರಿ ಡಬಲ್ ಆಯ್ತಲ್ಲ ಸರ್ ಟೋಟಲಿ ಸರ್. ಈಗ ಇದು ಸಂಸದರಿಗೆ ನಾವು ಕೇಳೋದಂದ್ರೆ, ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಬಂದಿದ್ದಾರೆ. ಅಲ್ಲಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಇವರಿಗೆ, ಡಿ ಕೆ ಶಿ ಅವ್ರಿಗೆ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ. ಏನು ಸಿಎಂ ಬದಲಾವಣೆ ಪ್ಲಾನ್ ಹಾಕೊಂಡಿದಾರ ಅಂತಕ್ಕಂಥದ್ದು ನಮಗೇನು ಗೊತ್ತ್ರಿ ಅವ್ರ ಪಾರ್ಟಿದು. ನಮ್ಮ ಪಾರ್ಟಿದು ನೋಡ್ರಿ, ಅದನ್ನ ನಾವು ಹೇಳಕ್ಕಾಗಲಿಲ್ಲ, ನಾವು ಹೇಳುವುದೂ ಇಲ್ಲ ಅದನ್ನು. ಅಲ್ಲಲ್ಲ, ಯಾಕೆ ಹೇಳಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಬರೀ ಸಿಎಂ ಬದಲಾವಣೆ ಅನ್ನೋ ಕುತೂಹಲ ಆಗಿದೆ. ನೀವು ಬಿಜೆಪಿದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದ್ದೀರಿ. ಪ್ರತಿಭಟನೆನೂ ಇಲ್ಲ, ಏನೂ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನು ಹೇಳಕ್ ಬಯಸ್ತೀರಿ? ತಾವು ಹಿರಿಯ ಮುಖಂಡರಿದ್ದೀರಿ. ಎಲ್ಲ ಇತ್ತಪ್ಪ. ಈಗ ನೋಡ್ರಿ, ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತಿರಲ್ಲ, ದಿನ ಹೊತ್ತು ಹೊಂಟ್ರ ಮತ್ತು ಮುನ್ಗದ್ರ ಇವತ್ತು ಠಗರ ಮತ್ತು ಕ್ವಾಣಿನ ಕುಸ್ತಿ ನಡೆದದ. ಮತ್ತು ಆ ಠಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಈಗ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದರೆ ಇಷ್ಟು ಮಾತ್ರ 100% ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ, ಅಷ್ಟೇ. ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಅದಕ್ಕೆ ಮಾಡಿದ್ರು, ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು ಅದು ನಮಗೆ ಕೇಳಿದ್ರೆ ನಾವೇನು ಹೇಳೋದು. ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ. 107 ದಿನ ಇಲ್ಲಿ PPP ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜನ್ನು NREGಗೆ ಖರ್ಚು ಮಾಡಲಿಲ್ಲ 1 ರೂಪಾಯಿನೂ. ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಭರಿಸ್ತಿತ್ತು. ಈಗೂ ಕೂಡ ಇದಕ್ಕೆ ರೆಸ್ಟ್ರಿಕ್ಷನ್ ಆಗಬೇಕು. ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತಾರ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕಂಪಲ್ಸರಿ ನೀವು 40% ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಿನಲ್ಲಿ ತಂದಾರ. ಅದಕ್ಕೆ ಇವೆಲ್ಲವೂ ಕೂಡ ಬಿಸಿ ತಟ್ಟದವ್ರಿ. ಆ 40% ಕಂಪಲ್ಸರಿ ಅದಕ್ಕೆ ಮಾಡಿದ್ರು, ಏನು ಸುಮ್ಮನೆ ಮಾಡಿದ್ರ? ಆದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತದ. ಒಂದು ಜವಾಬ್ದಾರಿ ಅವ್ರಿಗೆ ವಹಿಸೋಣ ಅನ್ನೋ ಕಾರಣಕ್ಕೆ ಅದು ನೀವು 40% ಕಂಪಲ್ಸರಿ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೆ ಹೊರೆ ಹಾಕಬೇಕು, ಅದಕ್ಕೆ ಅನಿವಾರ್ಯತೆ. ಈ ದೇಶದಲ್ಲಿ ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ? ಯಾವಂದೋ 2 ಕಡೆ ಎಲ್ಲೆಲ್ಲೋ ಅದಾವ. ಅವು ಹುಡುಕ್ಬೇಕು. ಇನ್ನು ಮುಂದಿನ ದಿನಮಾನಗಳು ಇದನ್ನೂ ಸಿಗೋದಿಲ್ಲ. ಈ ರಾಜ್ಯದಾಗ ಏನು ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಿನ ದಿನ ಅದನ್ನು ಮರ್ತು ಬಿಡೋದು. ಈಗ ಜನ ಸಾಕಾಗಿ ಹೋಗ್ಯಾರ. ಜನರಿಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನಿಲ್ಲ. ಹಿಂದೇನು ಸರ್ಕಾರ ನೋಡ್ರಿ, ಈ ಮೊನ್ನೆ ಬಂದ ಬಿಜಾಪುರಕ್ಕೆ, ಮೊನ್ನೆ ಇಂಡಿಗೆ ಬಂದ್ರು. ಇಂಡಿಗೆ ಬಂದು ಏನ್ ಹೇಳಿದ್ರು, 4,000 ಕೋಟಿ ದೊಡ್ಡ ದನಿದೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದ್ರು. ಅದು ಬಂದ್ ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮ್ಯಾಲ ಆಯ್ತು ಬಂದ್ ಹೋಗಿ 1 ರೂಪಾಯಿನೂ ಕೊಡ್ಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದ್ರು, ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರ, ದೀಪ ಆರೋ ಮುಂದ ಅದು ಢಂಬಾಚಾರ ಮಾಡ್ತದಲ್ಲ, ಅಂದ್ರ ಜಾಸ್ತಿ ಉರಿತದಲ್ಲ, ಹಂಗ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದ. ಅಲ್ಲಿ ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಲಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವಂತ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಸರ್ಕಾರ, ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ. ದೇಶದಲ್ಲಂತೂ ಮರ್ತು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ನಾಯಕತ್ವ ಇಲ್ಲ. ದೇಶದಲ್ಲಿ ನಾಯಕತ್ವ ಇಲ್ಲ. ಇಂಥ ಹುಡುಗ ಚಣ್ಣಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಒಪ್ಕೋತಾರೆ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗಿ ಹೋಗೋದು 100ಕ್ಕೆ 100 ನಿಜ. ಯಾಕೆ ಹೇಳಿದ್ರಿ? ಅಲ್ಲ 40 ಮೊದಲು ಕೂಡ ಇತ್ತು. ಅದು ಅಲ್ಲ 10% ಅಲ್ರಿ, 40% ಮೊದಲು ಕೂಡ ಇತ್ತು. ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು. ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ. ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ, ಈಗ ನಾವು ಇದ್ದಾಗೂ ಅಷ್ಟೇ ಮಾಡ್ಬೇಕಾಗ್ತಿತ್ತು. ಆದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡೋದು ಯಾರು ಅಂದ್ರೆ, ಈ ಕಾನೂನಲ್ಲಿ ಕಂಪಲ್ಸರಿ ನೀವು 40% ಎದಕ್ ಮಾಡಿದ್ರೆ ಅದು ಇದು ದುರುಪಯೋಗ ಆಗ್ತದ, ನೀವು ಅದ್ರ ಮೇಲೆ ನಿಗಾ ಇಡಬೇಕು, ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತ ಹೇಳಿ ಆ ಕಾರಣಕ್ಕಾಗಿ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ.